ಸ್ನೇಹಿತರಿಗೆ ವಿಶೇಷವಾಗಿ ದಾರಿದ್ರ್ಯ ದುಃಖವನ್ನು ದೂರ ಮಾಡುವಂಥ ಈ ಆಷಾಢ ಮಾಸದಲ್ಲಿ ಮಾಡುವಂಥ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಮಹಾಲಕ್ಷ್ಮಿ ಪೂಜಾ ವಿಧಾನವನ್ನು ಸರಳವಾಗಿ ತಿಳಿಸ್ಕೊಡ್ತೀನಿ ಅಂತ ಸಂಕಲ್ಪಪೂರ್ವಕವಾಗಿ ಸರಳ ವಿಧಾನದಲ್ಲಿ ಕೂಡ ಹೇಳ್ಕೊಡ್ತೀನಿ. ಪ್ರತಿಯೊಬ್ಬರು ಮಾಡ್ರಿ, ದಾರಿದ್ರ್ಯ ದೂರ ಆಗ್ತದ. ಬಹಳಷ್ಟು ಸರಳದ. ಇದನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಮಾಡಬೇಕು ಅಂತ ಹೇಳ್ತೇವೆ. ಯಾಕಂದರೆ ವಿಶೇಷ ಫಲ ಪ್ರಾಪ್ತಿ ಆಗ್ತದೆ. ಈ ಒಂದು ಆಷಾಢ ಮಾಸದಲ್ಲಿ ಮಾಡುವಂಥ ವಿಶೇಷ ಮಹಾಲಕ್ಷ್ಮಿ ಪೂಜೆ, ಇದನ್ನು ಆದಿಲಕ್ಷ್ಮಿ ಪೂಜೆ ಅಂತ ಕೂಡ ಹೇಳ್ತಾರೆ. ಇದನ್ನು ನಾವು ಜ್ಯೇಷ್ಠ ಲಕ್ಷ್ಮಿ ಪೂಜೆ, ಜ್ಯೇಷ್ಠ ಅಂತಂದ್ರೆ ಪ್ರಥಮ ಲಕ್ಷ್ಮಿ ಪೂಜೆ, ನಾವು ಶ್ರಾವಣಕ್ಕಿಂತ ಮೊದಲು ಮಾಡುವಂಥ ಈ ಪೂಜೆಯಿಂದ ನಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯ ಎಲ್ಲ ದೂರ ಆಗ್ತದೆ ಅನ್ನೋದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಹಾಲಕ್ಷ್ಮಿ 4 ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆಯನ್ನು ಆರಾಧನೆ ಮಾಡೋದ್ರಿಂದ ಮನೆಯಲ್ಲಿರುವಂಥ ಎಲ್ಲ ದಾರಿದ್ರ್ಯಗಳು ದೂರ ಆಗ್ತದೆ. ಸರಳವಾಗಿರುವಂಥ ಈ ಪೂಜೆಯನ್ನು ಪ್ರತಿಯೊಬ್ಬರು ಮಾಡಿ ನೋಡ್ರಿ. ಯಾಕಂದರೆ ಬಹಳಷ್ಟು ಜನರಿಗೆ ಈಗಾಗಲೇ ಹೇಳ್ಕೊಟ್ಟೇನಿ, ಪ್ರತಿ ವರ್ಷ ಎಲ್ಲರೂ ಮಾಡ್ಯಾರ. ಬಹಳಷ್ಟು ಜನರು ಕಮೆಂಟ್ಸ್ ಕೂಡ ಹಾಕಿರಿ. ಮತ್ತು ಈ ವರ್ಷ ಹೇಳ್ಕೊಡ್ತಾ ಇದ್ದೀನಿ. ಬಹಳಷ್ಟು ಸರಳದ. ನೋಟ್ ಮಾಡಿ ಇಟ್ಕೊಳ್ರಿ ಸಮಯವನ್ನು ಕೂಡ. ಅಂದರೆ ಈ ಬರುವಂಥ ನಾಳೆ ಶುಕ್ರವಾರ ದಿವಸದ ಸಮಯವನ್ನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಸಂಕಲ್ಪಪೂರ್ವಕವಾಗಿ ಸರಳದ ಮನೆಯಲ್ಲಿ ಇರುವಂಥ ಸಾಮಗ್ರಿಗಳಿಂದಲೇ ಈ ಪೂಜೆಯನ್ನು ಮಾಡ್ಬೋದು. ಏನು ನಾನು ಅಡ್ವಾನ್ಸ್ ಆಗಿ ಹೇಳಿಲ್ಲ, ನಮಗೆ ಬಹಳಷ್ಟು ಕಷ್ಟ ಆಗ್ತದೆ ಅಂತ ಕೆಲವರು ಹೇಳ್ತೀರಿ. ಹೂ ಮಾಲೆ ಕೇವಲ ನೈವೇದ್ಯಗಳಿಂದ ಮಾತ್ರ ಸರಳ ಪೂಜೆ ಇರ್ತದೆ. ಸರಳವಾಗಿ ತಿಳಿಸ್ಕೊಡ್ತೀನಿ ಅಂತ ನಾಳೆಯಿಂದಲೇ ನೀವು ಪೂಜೆಯನ್ನು ಶುರು ಮಾಡಬೇಕು. ಮೊದಲೇದಾಗಿ ನಾಳೆ ಬ್ರಾಹ್ಮಿ ಮುಹೂರ್ತ ಹೇಳ್ತೀನಿ, ನೋಟ್ ಮಾಡಿರಿ. ನಾಳೆ ಬೆಳಗ್ಗೆ 4:25 5:15 ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿಕ್ಕದ. ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬೇಕಾಗ್ತದೆ. ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಸರಳದ ಹೇಳ್ತೇನೆ ನೋಡ್ರಿ. ದೇವರ ಕಟ್ಟೆಯ ಮೇಲೆ ಒಂದು ರಂಗವಲ್ಲಿಯನ್ನು ಈಗಾಗಲೇ ನಾನು ಅಷ್ಟದಳ ಕಮಲವನ್ನು ಯಾವ ರೀತಿ ಹಾಕಬೇಕು ಅಂತ ಕೂಡ ತೋರಿಸ್ಕೊಟ್ಟೇನಿ. ಅಷ್ಟದಳ ಕಮಲವನ್ನು ಹಾಕಬೇಕು, ಶಂಖ ಚಕ್ರವನ್ನು ಹಾಕಬೇಕು, ಪದ್ಮ ಅಂತ ಹೇಳ್ತೀವಿ, ಪದ್ಮವನ್ನು ಸಹ ನೀವು ಹಾಕ್ಬೋದು. ಮಳೆ ಆಕಳು ಪಾದವನ್ನು ಸಹ ಹಾಕ್ಕೊಳ್ಬೋದು. ಈಗಾಗಲೇ ಲಕ್ಷ್ಮೀ ಪೂಜೆ ವಿಧಾನದಲ್ಲಿ ನಾನು ತಿಳಿಸ್ಕೊಟ್ಟೇನಿ ಯಾವ ರೀತಿ ಹಾಕಬೇಕು ಅಂಥೇಳಿ. ಆ ರೀತಿ ರಂಗವಲ್ಲಿಯನ್ನೆಲ್ಲ ಹಾಕ್ಕೊಳ್ಬೇಕು. ಒಂದು ಲಕ್ಷ್ಮೀ ದೇವಿ ಕುಳಿತಿರೋ ಹಾಗೆ ಫೋಟೋ ಇರಬೇಕು. ನಾನು ಇದರಲ್ಲಿ ಇಟ್ಟೇನಲ್ಲ ವಿಡಿಯೋದಲ್ಲಿ, ಆ ರೀತಿ ಇರುವಂಥ ಒಂದು ಫೋಟೋ ಇದ್ದರೆ ಸಾಕು. ನಂತರ ನೀವು 4 ನಂದಾದೀಪ ಅಥವಾ ಶುಕ್ರವಾರ ದಿವಸ ಪೂಜೆ ಆದಮೇಲೆ ಮಾರನೇ ದಿವಸ ಶನಿವಾರವರೆಗೂ ನಾವು ದೀಪವನ್ನು ಇಡಬೇಕಾಗ್ತದೆ. ದೀಪ ಇಡಬೇಕು. ನೀವು 2 ಹಚ್ಬೋದು, ಇಲ್ಲ 4 ದೀಪಗಳನ್ನು ಸಹ ಹಚ್ಬೋದು. ಇನ್ನು ಹೂ ಮಾಲೆ ಬೇಕು. ಅಂದರೆ ಸುವಾಸನೆಯುಕ್ತ ಮಲ್ಲಿಗೆ ಮಾಲೆಯನ್ನು ಇರಿಸಬೇಕು. ಮತ್ತು ಮುಂದೆ ನಿಮ್ಮ ಮನೆಯಲ್ಲಿ ಕುಬೇರ ಥಾಲಿ ಅಂತ ಹೇಳ್ತೀವಿ, ಕುಬೇರ ಥಾಲಿ ಇದ್ದರೆ ಇಡ್ಬೋದು. ಅಥವಾ ಶ್ರೀನಿವಾಸನದ ಒಂದು ನಾಮದ ಚಿತ್ರ ಇರುವಂಥ ಏನು ಥಾಲಿ ಇಟ್ಟಿಲ್ಲ ಅದು ಕೂಡ ನೀವು ಇಡ್ಬೋದು. ಒಂದು ಥಾಲಿ ಅಂತ ಹೇಳ್ತೀವಿ, ಬೆಳ್ಳಿ, ಹಿತ್ತಾಳಿ, ತಾಮ್ರದ್ದು ಯಾವುದೇ ಇರಲಿ, ಅಕ್ಕಿ ಅಳಿಯುವಂಥ ಒಂದು ಥಾಲಿ, ಲೋಟ ಅಂತ ಹೇಳ್ತೀವಿ, ಪೂಜೆಗೆ ಬೆಳೆಸುವಂಥ ಒಂದು ಲೋಟವನ್ನು ಅಕ್ಕಿ ಪೂರ್ಣ ತುಂಬಿ ನಾ ಚಿತ್ರದಲ್ಲಿ ಯಾವ ರೀತಿ ಇಟ್ಟೇನೋ ಅದೇ ರೀತಿಯಾಗಿ ನೀವು ಲಕ್ಷ್ಮೀ ದೇವಿ ಮುಂದೆ ಇಡಬೇಕಾಗ್ತದೆ. ಏನು ಅಷ್ಟದಳ ಕಮಲವನ್ನು ಹಾಕಿರ್ತಿರಲ್ಲ ಅದರ ಮೇಲೆ ಆ ಥಾಲಿಯನ್ನು ಇಡಬೇಕಾಗ್ತದೆ. ಲಕ್ಷ್ಮೀ ದೇವಿಗೆ ಏರಿಸಲಿಕ್ಕೆ 18+2 ಗೆಜೆ ವಸ್ತ್ರ ಬೇಕು. ಥಾಲಿಗೂ ಏರಿಸಲಿಕ್ಕೆ 18+2 ಗೆಜೆ ವಸ್ತ್ರ ಬೇಕಾಗ್ತದೆ. ಥಾಲಿಯೊಳಗೆ ಕೇವಲ ಅಕ್ಕಿಯನ್ನು ಮಾತ್ರ ಇಡಬೇಕು, ತುಂಬಿ ಇಡಬೇಕು. ಮುಂದೆ ತಾಂಬೂಲ ದಕ್ಷಿಣೆಯನ್ನು ಮುಂದೆ ಇಡಬೇಕು. ಹಣ್ಣು, ತಾಂಬೂಲ ದಕ್ಷಿಣೆ ಮತ್ತು ಉಡಿ ತುಂಬಲಿಕ್ಕೆ ಅಕ್ಕಿ ಬೇಕಾಗ್ತದೆ. 5 ಬಾಳೆಹಣ್ಣು ಅಥವಾ ಒಂದೇ ಥರದ 5 ಹಣ್ಣುಗಳನ್ನು ನೀವು ಉಡಿ ತುಂಬಬಹುದು. ನೈವೇದ್ಯಕ್ಕೆ ನೀವು ಹಾಲು, ಸಕ್ಕರೆ, ಹಣ್ಣು ನೈವೇದ್ಯ ತೋರಿಸ್ಬೋದು. ಅಥವಾ ಸಪಾದ ಅಂತ ಹೇಳ್ತೀವಿ, ಅಂದರೆ ರವೆಯನ್ನು ಹುರಿದು ಏನು ಸತ್ಯನಾರಾಯಣ ಪ್ರಸಾದ ಮಾಡ್ತೀವಲ್ಲ ಅದನ್ನು ಸಹ ನೀವು ಪ್ರಸಾದವನ್ನು ಮಾಡ್ಬೋದು. ಇಲ್ಲಪ್ಪ ಅಂದರೆ ಪುಟಾಣಿ ಸಕ್ಕರೆ, ಅದಕ್ಕೆ ನೀವು ಹುರುಗಡಲೆ ಸಕ್ಕರೆ ಅಂತ ಹೇಳ್ತಿರಲ್ಲ ಅದನ್ನು ಕೂಡ ನೈವೇದ್ಯವನ್ನು ಮಾಡ್ಬೋದು. ಈ ರೀತಿಯಾಗಿ ಎಲ್ಲ ತಯಾರಿ ಮಾಡ್ಕೊಳ್ಬೇಕು. ಗೆಜ್ಜೆ ವಸ್ತ್ರ, ಹೂ, ಮಾಲಿ, ತುಳಸಿ ಎಲ್ಲವನ್ನು ಇಟ್ಕೊಳ್ಬೇಕು. ಉಡಿಗೆ ಬೇಕಾಗಿರುವಂಥ 5 ಬಾಳೆಹಣ್ಣು ಅಥವಾ 5 ಹಣ್ಣುಗಳನ್ನು, ಜೊತೆಗೆ ತಾಂಬೂಲ ದಕ್ಷಿಣೆಯನ್ನು ಇಟ್ಕೊಳ್ಬೇಕು. ಒಂದು ಥಾಲಿಯಲ್ಲಿ ಅಕ್ಕಿಯನ್ನು ತುಂಬಿ ದೇವರ ಮುಂದೆ ಅಂದರೆ ಅಷ್ಟದಳ ಕಮಲದಲ್ಲಿ ಇಟ್ಕೊಳ್ಬೇಕು. ಈ ರೀತಿ ಫೋಟೋ ಎಲ್ಲ ಇಟ್ಕೊಂಡು ಒಂದು ಆಸನ ಹಾಕ್ಕೊಂಡು ಕುಳಿತ ಮೇಲೆ ನಾವು ಮೊದಲು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗ್ತದೆ. ಏನು ಸಂಕಲ್ಪ ಮಾಡ್ಕೊಳ್ಬೇಕು ನಾ ಹೇಳ್ತೇನೆ.
ಸಂಕಲ್ಪ ಮಂತ್ರವನ್ನು ನಾನು ಹೇಳ್ತೀನಿ. ನೀವು ಕೈಯಲ್ಲಿ ಅಕ್ಷತೆ ಮತ್ತು ನಾಣ್ಯವನ್ನು ಹಿಡ್ಕೊಂಡು ಒಂದು ಹೂವನ್ನು ಇಟ್ಕೊಂಡು ಕೂತ್ಕೊಳ್ಬೇಕು. ನಾ ಹೇಳ್ತೇನೆ ನೋಡ್ರಿ, ಕೇಳಿದ್ರಿ ಸಾಕು. ಶುಭತಿಥೌ ಮಮ ಶ್ರೀ ಭಗವತಿ ಲಕ್ಷ್ಮೀ ದೇವತಾ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಅಭಯ ಆಯುರಾರೋಗ್ಯ ಅಭಿವೃದ್ಧ್ಯರ್ಥಂ ಸಮಸ್ತ ಸನ್ಮಂಗಳವಾಪ್ತ್ಯರ್ಥಂ ಅಪ್ರಾಪ್ತಲಕ್ಷ್ಮ್ಯಾಃ ಪ್ರಾಪ್ತ್ಯರ್ಥಂ ಪ್ರಾಪ್ತಲಕ್ಷ್ಮ್ಯಾಃ ಚಿರಕಾಲ ನಿವಾಸಾರ್ಥಂ ಆಷಾಢಮಾಸ ನಿಮಿತ್ಯ ಶ್ರೀ ಆದಿಲಕ್ಷ್ಮೀ ಸಹಿತ ನಾರಾಯಣ ದೇವತಾ ತಥಾ ಕುಬೇರ್ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಆಷಾಢಮಾಸ ಪರ್ಯಂತಂ ಶ್ರೀಲಕ್ಷ್ಮೀ ಪೂಜಾಖ್ಯಂ ಕರ್ಮ ಕರಿಷ್ಯಮಾಣಃ ಅದೋ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಸ್ಮರಣಂಚ ಕರಿಷ್ಯೆ ಅಂಥೇಳಿ ಇದನ್ನು ಬೇಡಿಕೊಂಡು ಲಕ್ಷ್ಮೀ ದೇವಿಗೆ ನಮ್ಮ ಮನೆಯಲ್ಲಿ ಏನು ಕಷ್ಟದ ಎಲ್ಲ ದೂರ ಆಗಲಿ ಅಂತ ಬೇಡಿಕೊಂಡು ಪ್ರತಿ ಶುಕ್ರವಾರ ಸಂಕಲ್ಪ ಸಹಿತವಾಗಿ ಎಲ್ಲವನ್ನು ಜೋಡಿಸಿಟ್ಕೊಂಡು ಈ ರೀತಿ ಸಂಕಲ್ಪವನ್ನು ನಾ ಹೇಳಿದ್ದನ್ನು ಕೇಳಿ ನೀವು ಅಕ್ಷತೆ ನೀರನ್ನು ಬಿಟ್ಟರೆ ಸಾಕು. ಈಗ ಅಕ್ಷತೆ ನೀರನ್ನು ಬಿಟ್ಟು ಮೊದಲು ನಮಸ್ಕಾರ ಮಾಡ್ಕೊಳ್ಬೇಕು. ನೀವು ಪೂಜೆಗೆ ಇಟ್ಟಿರುವಂಥ ಕಲಶವನ್ನು ಪೂಜೆ ಮಾಡ್ಕೊಳ್ಬೇಕು. ಅದಾದಮೇಲೆ ದೀಪವನ್ನು ಪೂಜೆ ಮಾಡ್ಕೊಳ್ಬೇಕು. ಯಾಕಂದರೆ ದೀಪ ಬ್ರಹ್ಮರೂಪಸ್ತ್ವಂ ಜ್ಯೋತಿಷಾಂ ಪ್ರಭುರವ್ಯಂ, ಮನೆಯಲ್ಲಿ ಆರೋಗ್ಯ ಎಲ್ಲವನ್ನ ಕೊಡುವಂಥದ್ದು ದೀಪ ಅಂಥೇಳಿ ಬಲಗಡೆ ಮತ್ತು ಎಡಗಡೆ ದೀಪಕ್ಕೆ ಅಕ್ಷತೆಯನ್ನು ಇರಿಸಿ ಒಂದು ಹೂವನ್ನು ಇಡಬೇಕು. ಇದಕ್ಕೆ ಮೊದಲು ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ಈ ದೀಪದ ಪೂಜೆಯನ್ನು ಮಾಡ್ಕೊಳ್ಬೇಕು. ನಂತರ ಆಹ್ವಾನ ಮೊದಲು ಲಕ್ಷ್ಮಿಗೆ ಧ್ಯಾನವನ್ನು ಮಾಡ್ಕೊಳ್ಬೇಕು. ಯಾ ದೇವಿ ಸರ್ವಭೂತೇಷು ಮಾತ್ರರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಧನರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಅಂಥೇಳಿ ಆಕೆಗೆ ಎಲ್ಲ ರೀತಿಯಿಂದ ನಮ್ಮನ್ನು ಕಾಪಾಡು ಅಂತ ಬೇಡ್ಕೊಂಡು ಈಗ ಆಕೆಯನ್ನು ಕೇವಲ ಆಕೆಯನ್ನು ಮಾತ್ರ ಅಲ್ಲ, ಲಕ್ಷ್ಮೀ ಸಹಿತ ನಾರಾಯಣ ದೇವರು ಅಂದರೆ ಕುಬೇರ ನಾರಾಯಣ ದೇವರು ಒಲಿದ್ರೆ ಮಾತ್ರ ಕುಬೇರ ನಮಗೆ ಸಹಾಯ ಮಾಡ್ತಾನಂತೆ. ಅದಕ್ಕಾಗಿ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಲಕ್ಷ್ಮೀ ಸಹಿತ ನಾರಾಯಣ ದೇವತಾಭ್ಯೋ ನಮಃ. ಲಕ್ಷ್ಮೀ ದಿವ್ಯೇ ಗಜೇಂದ್ರಮಣಗಣಸ್ಥೆ ನ ಸ್ನಾಪಿತ ಹೇಮ ಕೊಂಬೈ ನಿತ್ಯಂ ಸಾ ಪದ್ಮಹಸ್ತ ಮಮ ವಸ್ತು ಗೃಹೇ ಸರ್ವಮಾಂಗಲ್ಯಯುಕ್ತಳಾಗಿ ನಮ್ಮ ಮನೆಯನ್ನು ಪ್ರವೇಶ ಮಾಡೋ ದೇವಿ ಅಂತೇಳಿ ಬೇಡ್ಕೊಂಡು ಆಕೆಗೆ ಅಕ್ಷತೆಯನ್ನು ಹಾಕಬೇಕು. ಬಂದಂಥ ದೇವಿಯನ್ನು ಒಂದು ಆಸನ, ಅದರ ಮಣೆ ಏನು ಹಾಕಿಟ್ಟಿರ್ತಿರಲ್ಲ ಫೋಟೋ, ಅಲ್ಲಿ ಆಕಿ ಏನು ಮುಂದೆ ನೀವು ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡಲಿಕ್ಕೆ ಇಟ್ಟಿರ್ತಿರಲ್ಲ ಅಕ್ಕಿಯಲ್ಲಿ ಕೂಡ ಲಕ್ಷ್ಮಿ ಆಹ್ವಾನಳಾಗಬೇಕು. ಅದಕ್ಕಾಗಿ ಅಲ್ಲಿ ಆಸನ ಅಂತಂದರೆ ಆಕೆ ಕೂಡುವಂಥ ಸ್ಥಳ, ಅದು ತಪ್ತ ಕಾಂಚನ ವರ್ಣಾಭಂ ಮುಕ್ತಾಮಣಿ ವಿಭೂಷಿತಂ ಅಮಲಂ ಕಮಲಂ ದಿವ್ಯಂ ಆಸನಂ ಪ್ರತಿಗೃಹ್ಯತಾಂ. ನಾನಿಟ್ಟಿರುವಂಥ ಆಸನದಲ್ಲಿ ಬಂದು ಕೂಡು ಅಂಥೇಳಿ ಭಕ್ತಿಯಿಂದ ಆಕೆಗೆ ಅಕ್ಷತೆಯನ್ನು ಹಾಕಬೇಕು. ನಂತರ ಏನು ಕಲಶ ಪೂಜೆ ಇಟ್ಕೊಂಡಿರ್ತಿರಲ್ಲ, ಅಂದರೆ ನೀರನ್ನು ತುಂಬಿ ಪೂಜೆಗೆ ಇಟ್ಕೊಂಡಿರ್ತಿರಲ್ಲ, ಅದರಲ್ಲಿ ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂಥೇಳಿ ಆ ಒಂದು ಕಲಶದಲ್ಲಿ ಎಲ್ಲರನ್ನ ಆಹ್ವಾನ ಮಾಡಿಕೊಂಡು ಆ ಕಲಶ ತುಂಬಿರುವಂಥ ನೀರಿನಿಂದ ಒಂದು ಹೂವನ್ನು ಎದ್ದಿ ದೇವಿಗೆ ಪ್ರೋಕ್ಷಣೆಯನ್ನು ಮಾಡಿ ಬಂದಂಥ ದೇವಿಗೆ ಕಾಲಿಗೆ ನೀರು, ಪಾದಯೋ ಪಾದ್ಯಂ ಸಮರ್ಪಯಾಮಿ ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ ಮುಖೆ ಆಚಮನೀಯಂ ಸಮರ್ಪಯಾಮಿ ಅಂಥೇಳಿ 3 ಸಲ ಪ್ರೋಕ್ಷಣೆಯನ್ನು ಮಾಡಬೇಕು. ನೀವು ಪಂಚಾಮೃತವನ್ನು ಮಾಡಿಕೊಂಡಿದ್ದರೆ ಅದನ್ನು ಸಹ ಒಂದು ಸಲ ಪ್ರೋಕ್ಷಣೆಯನ್ನು ಮಾಡಿ ನಂತರ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಶುದ್ಧೋದಕ ಆದಮೇಲೆ ಲಕ್ಷ್ಮೀ ದೇವಿಗೆ 18+2 ಮತ್ತು ಮುಂದೆ ಥಾಲಿ ಇಟ್ಟಿರ್ತಿರಲ್ಲ ಅದಕ್ಕೂ 18+2 ಗೆಜ್ಜೆ ವಸ್ತ್ರ, ಒಟ್ಟು 2 ದೇವರಿಗೂ ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವನ್ನು ಗಂಧ ಅಕ್ಷತೆ ಹೂವನ್ನು ಇರಿಸಬೇಕು. ನಂತರ 11 ನಾಮಗಳಿಂದ ಆಕೆಗೆ ಕೆಂಪು ಹೂಗಳನ್ನು ಇರಿಸಬೇಕು. ನಾನು ನಾಮಗಳನ್ನ ಹೇಳ್ತೀನಿ, ನೀವು ಕೇಳಿದರೆ ಸಾಕು. ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ದಕ್ಷಿಣಾಯ ನಮಃ, ಓಂ ಸೀತಾಯ ನಮಃ, ಓಂ ಜಯಂತೈ ನಮಃ, ಓಂ ರುಕ್ಮಿಣ್ಯೈ ನಮಃ, ಓಂ ಪದ್ಮಾಯ ನಮಃ, ಓಂ ಅಂಬಿಕಾಯ ನಮಃ, ಓಂ ಕೂಟಸ್ಥಿತಾಯ ನಮಃ, ಓಂ ಅವ್ಯಕ್ತಾಯ ನಮಃ, ಓಂ ಅಕ್ಷರಾಯ ನಮಃ, ಓಂ ನಾರಾಯಣ ಗುಣಶ್ರೇಯಾಯ ನಮಃ ಅಂಥೇಳಿ 11 ನಾಮಗಳಿಂದ ಆಕೆಗೆ ಕೆಂಪುಗಳನ್ನು ಇರಿಸಬೇಕು. ನಂತರ ನೀವು ಲಕ್ಷ್ಮಿಯ ಸ್ತೋತ್ರವನ್ನು ಹೇಳ್ಬೋದು, ಹೇಳಿ ಅಕ್ಷತೆಯನ್ನು ಹಾಕ್ಬೋದು, ಹೂಗಳನ್ನು ಇರಿಸಿ. ಈ ವಿಡಿಯೋಗೊಳಗೆ ಅಷ್ಟೋತ್ತರ ಕೂಡ ನಾನು ಲಕ್ಷ್ಮೀ ಸ್ತೋತ್ರ ಕೂಡ ಹಾಕಿರ್ತೀನಿ ನೋಡಿ. ಲಕ್ಷ್ಮೀ ಸ್ತೋತ್ರದಲ್ಲಿ ನಿಮಗೆ ಏನೂ ಹೂ ಇಲ್ಲ ಅಂದರೂ ಒಂದು ಅಕ್ಷತೆ ಕಾಳನ್ನು ಕೂಡ ಇರಿಸ್ಬೋದು.
ಆ ರೀತಿಯಾಗಿ ಕುಂಕುಮಾರ್ಚನೆ ಸಹ ನೀವು ಮಾಡಬಹುದು. ಈ ರೀತಿ ಒಂದು ಬಟ್ಲನ್ನು ಇಟ್ಕೊಳ್ಬೇಕು, ಅಲ್ಲಿ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಸಹ ಮಾಡ್ಬೋದು. ನಂತರ ಆಕೆಗೆ ಧೂಪ ದೀಪ ನೈವೇದ್ಯ ನಿಮ್ಗೆ ಏನು ಸಾಧ್ಯನೋ, ಹಾಲು ಹಣ್ಣು ನೈವೇದ್ಯನೋ, ಅನ್ನ ಪಾಯಸ ನೈವೇದ್ಯನೋ, ಯಥಾಶಕ್ತಿ ನೀವು ಏನು ನೈವೇದ್ಯ ತೋರಿಸಿದ್ರು ಕೂಡ ಆಕೆ ಡ್ರೈ ಫ್ರೂಟ್ಸ್ ಕೂಡ ಎಲ್ಲ ತರಹದ ಡ್ರೈ ಫ್ರೂಟ್ಸ್ ಕೂಡ ನೀವು ಪ್ರತಿ ಶುಕ್ರವಾರಕ್ಕೊಮ್ಮೆ ನೈವೇದ್ಯ ತೋರಿಸ್ಬೋದು. ಈ ರೀತಿ ನೈವೇದ್ಯ ಮಾಡೋಕ್ಕಿಂತ ಮುಂಚೆ ಆಕೆಗೆ 5 ಬಾಳೆಹಣ್ಣನ್ನು ಒಡಿ ತುಂಬಬೇಕು. ಆಮೇಲೆ ಧೂಪ ದೀಪ ನೈವೇದ್ಯ ಆರತಿ ಇರ್ತದೆ. ಇದೇ ರೀತಿಯಾಗಿ 4 ಶುಕ್ರವಾರ ಆಷಾಢದಲ್ಲಿ ಮಾಡಿರುವಂಥ 4 ಶುಕ್ರವಾರ ನೀವು ಭಕ್ತಿಯಿಂದ ಮಾಡಿದರೆ ನಿಮ್ಮ ಮನೆಯಲ್ಲಿರುವಂಥ ದಟ್ಟ ದಾರಿದ್ರ್ಯ ಎಲ್ಲ ದೂರ ಆಗ್ತದೆ. ಇನ್ನು ಆ ಅಕ್ಕಿಯನ್ನು ಪ್ರತಿ ಶುಕ್ರವಾರಕ್ಕೊಮ್ಮೆ ಬೇರೆ ಹಾಕಬೇಕು. ಆ ಅಕ್ಕಿಯನ್ನು ತೆಗೆದಿಟ್ಕೊಳ್ಬೇಕು. ನೀವು ಅಡುಗೆಗೆ ಸಹ ಅದನ್ನು ಅಕ್ಕಿಯನ್ನು ಬಳಸಬಹುದು. ಇನ್ನು ಪೂಜೆ ಎಲ್ಲ ಆದಮೇಲೆ ಒಂದು ವಿಶೇಷವಾಗಿರುವಂಥ ಸ್ತೋತ್ರ ಅದ, ಆ ಸ್ತೋತ್ರವನ್ನು ವಿಡಿಯೋದೊಳಗೆ ಕೂಡ ಹಾಕ್ತೀನಿ. ಇದನ್ನು ನೀವು ನಿತ್ಯ ಕೂಡ ಹೇಳ್ಬೋದು, ಬಹಳಷ್ಟು ಒಳ್ಳೆಯದಾಗ್ತದೆ. ಪೂಜೆಯನ್ನು ಪ್ರತಿ ಶುಕ್ರವಾರ 3 ಸಲ ಹೇಳ್ತೀನಿ ಅಂದರೆ ಹಂಗೂ ಮಾಡ್ಬೋದು. ಹೇಳ್ತೀನಿ ನೋಡ್ರಿ. ದ್ವಿಭುಜಾಂ ಚ ದ್ವಿನೇತ್ರಾ ಚ ಸಭಾಯಾಂ ವರದಾನ್ವಿತಾಂ ಪುಷ್ಪಮಾಲಾಧನಾಂ ದೇವಿ ಅಂಬುಜಾಸನ ಸಂಸ್ಥಿತಾಂ ಪುಷ್ಪತೋರಣ ಸಂಯುಕ್ತಾಂ ಪ್ರಭಾಮಂಡಲ ಮಂಡಿತಾಂ ಸರ್ವಲಕ್ಷಣ ಸಂಯುಕ್ತಾಂ ಸರ್ವ ಆಭರಣಭೂಷಿತಾಂ ಪೀತಾಂಬರಧರಾಂ ದೇವಿ ಮುಕುಟೀಚಾರುಬಂಧನಂ ಸೌಂದರ್ಯನಿಲಯಾಂ ಶಕ್ತಿಂ ಆದಿಲಕ್ಷ್ಮೀ ಮಹಾಂ ಭಜೆ. ಶ್ರೀ ಆದಿಲಕ್ಷ್ಮೀತಾಭ್ಯೋ ನಮಃ ಅಂಥೇಳಿ ಈ ರೀತಿಯಾಗಿ ನಿತ್ಯ 3 ಸಲ ಹೇಳಬೇಕು. ಈ ಶ್ಲೋಕ ವಿಡಿಯೋದಾಗ ಕೂಡ ಬರ್ತದೆ. ಈ ರೀತಿಯಾಗಿ ಪ್ರಥಮವಾಗಿ ಅಂದರೆ ಶ್ರಾವಣಕ್ಕಿಂತ ಪ್ರಥಮವಾಗಿ ಮಾಡುವಂಥ ಈ ಪೂಜೆಗೆ ಜ್ಯೇಷ್ಠ ಲಕ್ಷ್ಮಿ ಅಥವಾ ಆದಿಲಕ್ಷ್ಮಿ ಪೂಜೆಯಂತೆ ಕರೀತಾರೆ. ಇದರಿಂದ ನಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯವನ್ನು ದೂರ ಮಾಡುವಂಥ ಪ್ರತಿಯೊಂದೊಂದು ಮಾಸದಲ್ಲೂ ಕೂಡ ಒಂದೊಂದು ಹೆಸರಿಂದ ಮಹಾಲಕ್ಷ್ಮಿಗೆ ನಾವು ಪೂಜೆಯನ್ನು ಸಲ್ಲಿಸೋದ್ರಿಂದ ಮನೆಯಲ್ಲಿ ಲಕ್ಷ್ಮೀ ವಾಸ ಸದಾ ನಮ್ಮ ಮನೆಯಲ್ಲಿ ಇರ್ತದೆ ಅನ್ನೋದಕ್ಕೆ ಪ್ರತಿ ಒಂದೊಂದು ಮಾಸದಲ್ಲೂ ಕೂಡ ಒಂದೊಂದು ಹೆಸರಿಂದ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ. ಅದಕ್ಕಾಗಿ ಈ ಆದಿಲಕ್ಷ್ಮಿ ಪೂಜೆಯನ್ನು ಈ ಒಂದು ಆಷಾಢ ಮಾಸದಲ್ಲಿ ಮಾಡೋದ್ರಿಂದ ದಾರಿದ್ರ್ಯ ಎಲ್ಲ ದೂರ ಆಗ್ತದೆ. ಪೂರ್ಣವಾಗಿ ನಾನು ನಿಮ್ಗೆ ತಿಳಿಸ್ಕೊಟ್ಟೇನಿ. ಅಷ್ಟೇ ಅಲ್ಲ, ಇನ್ನೂ ಮುಟ್ಟಾದವರು ಒಂದು ಶುಕ್ರವಾರ ಮುಟ್ಟಾದರೆ ನಿಮಗೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಈ ಶ್ರಾವಣದಲ್ಲೂ ಕೂಡ ಒಂದು ಶುಕ್ರವಾರ ಮಾಡಿ ಪೂಜೆಯನ್ನು ಮುಗಿಸ್ಬೇಕಾಗ್ತದೆ. ಈ ರೀತಿಯಾಗಿ ಲಕ್ಷ್ಮೀ ಪೂಜೆಯನ್ನು ಪೂರ್ಣವಾಗಿ ನಾನು ನಿಮ್ಗೆ ತಿಳಿಸ್ಕೊಟ್ಟೇನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.